ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಯಾವ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಸಿಂಪಲ್ಲಾಗಿ ಮತ್ತು ಆರೋಗ್ಯಕರವಾಗಿರುವಂತಹ ಫ್ರೂಟ್ ರೈಸ್ ಮಾಡಿದ್ದೀನಿ. ಈ ಫ್ರೂಟ್ ರೈಸ್ನ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಮಕ್ಕಳು ಅಷ್ಟೇ ಅಲ್ಲ, ದೊಡ್ಡವರು ಸಹ ಇಷ್ಟಪಟ್ಟು ಖುಷಿಯಿಂದ ತಿಂದು ಪಾತ್ರೆ ಪೂರ್ತಿ ಖಾಲಿ ಮಾಡಿಬಿಡ್ತಾರೆ. ಅಷ್ಟು ರುಚಿಯಾಗಿರುತ್ತೆ ಫ್ರೂಟ್ ರೈಸ್. ಈ ಫ್ರೂಟ್ ರೈಸ್ನ ನಾನು ಯಾವ ರೀತಿ ಮಾಡಿದ್ದೀನಿ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬರೋಣ ಬನ್ನಿ. ಇವಾಗ ನಾನು 1.5 ಗ್ಲಾಸ್ ಆಗೋಷ್ಟು ಅಕ್ಕಿ ಹಾಕಿ ಅನ್ನ ಮಾಡ್ಕೊಂಡಿದ್ದೀನಿ. ನಾವೇನಾದರೂ ಫ್ರೂಟ್ ರೈಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅನ್ನನ ಸ್ವಲ್ಪ ಮೆತ್ತಗಾಗೋರ್ಗು ಬೇಯಿಸ್ಕೊಬೇಕಾಗುತ್ತೆ. ಅನ್ನ ಹೇಗೆ ಮೆತ್ತಗಾಗುತ್ತೆ ಅಂದರೆ, ಅನ್ನ ಮಾಡುವಾಗ ನಾವು ಒಂದು ಅರ್ಧ ಗ್ಲಾಸ್ ಜಾಸ್ತಿ ನೀರು ಹಾಕಿ ಅನ್ನ ಮಾಡ್ಕೊಬೇಕು. ಆ ರೀತಿ ಮಾಡಿಕೊಂಡ್ರೆ ಅನ್ನ ಪೂರ್ತಿಯಾಗಿ ಮೆತ್ತಗಾಗ್ಬಿಡುತ್ತೆ. ಆದರೂ ನಾನಿಲ್ಲಿ ನನಗೆ ಫ್ರೂಟ್ ರೈಸ್ಗೆ ಎಷ್ಟು ಅನ್ನ ಬೇಕೋ ಅಷ್ಟನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಅದನ್ನು ಸ್ಪೂನಿಂದ ಸ್ವಲ್ಪ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ಅನ್ನ ಮೆತ್ತಗಿದ್ರೆ ಫ್ರೂಟ್ ರೈಸ್ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಹಾಗಾಗಿ ನೋಡಿ, ನಾನಿಲ್ಲಿ ಹೀಗೆ ಸ್ಪೂನಿಂದ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ಇವಾಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಒಂದು 2-3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ನಾನಿಲ್ಲಿ ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಚೆನ್ನಾಗಿ ಚಿಟಪಟ ಅಂತ ಸಿಡಿಬೇಕು. ಅದಾದ ನಂತರ ನಾನಿಲ್ಲಿ 1 ಸ್ಪೂನ್ ಕಡಲೆಬೇಳೆ ಹಾಕ್ತಾ ಇದ್ದೀನಿ. ನಿಮಗೆ ಕಡಲೆಬೇಳೆ ಎಷ್ಟು ಬೇಕೋ ಅಷ್ಟನ್ನು ನೀವು ಹಾಕ್ಕೊಳ್ಳಿ. ಕಡಲೆಬೇಳೆ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಬಿಡ್ತಾ ಇದ್ದೀನಿ. ಒಂದು 3-4 ಒಣಮೆಣಸಿಕಾಯಿನ ಹಾಕ್ತಾ ಇದ್ದೀನಿ. ಅದಾದ ನಂತರ ಮೀಡಿಯಮ್ ಸೈಜ್ ಒಂದು 2-3 ಈರುಳ್ಳಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಹಾಕಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ತಿರುಗಿಸ್ತಾ ಇದ್ದೀನಿ. ಈರುಳ್ಳಿ ಬ್ರೌನ್ ಕಲರ್ ಬಂದ ನಂತರ ನಾನಿಲ್ಲಿ ಸ್ವಲ್ಪ ಕರಿಬೇವನ್ನು ಹಾಕ್ತಾ ಇದ್ದೀನಿ. ಕರಿಬೇವು ಸ್ವಲ್ಪ ಚಿಟಪಟ ಅಂತ ಸಿಡಿಬೇಕು. ಅದಾದ ನಂತರ ನಾನಿಲ್ಲಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದಂತಹ ಅನ್ನ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಅನ್ನನ ಹಾಕ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಹಾಕ್ಕೊಳ್ಳಿ. ಅದಾದ ನಂತರ ನಾನು ಹಾಲನ್ನು ಫಸ್ಟೇ ಕಾಯಿಸಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ. ಅದನ್ನು ಹಾಕ್ತಾ ಇದ್ದೀನಿ. ಒಂದು 1/4 ಲೀಟ್ರ್ ಆಗೋಷ್ಟು ಹಾಲು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಬಿಸಿ ಅನ್ನನ ಸ್ಮ್ಯಾಶ್ ಮಾಡಿರೋದ್ರಿಂದ ಸ್ವಲ್ಪ ಗಂಟು ಹಾಗೆ ಇರುತ್ತೆ. ಅದನ್ನು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಒಗ್ಗರಣೆ ಜೊತೆ. ಅದಾದ ನಂತರ ನಾನಿಲ್ಲಿ ಅರ್ಧ ಲೀಟ್ರಿಗಿನ್ನ ಸ್ವಲ್ಪ ಕಮ್ಮಿ ಮೊಸರನ್ನು ಹಾಕ್ತಾ ಇದ್ದೀನಿ. ನಿಮಗೆ ಮೊಸರು ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಹಾಕ್ಕೊಳ್ಳಿ. ಆದರೆ ನಾನಿಲ್ಲಿ ಅರ್ಧ ಲೀಟ್ರಿಗಿನ್ನ ಸ್ವಲ್ಪ ಕಮ್ಮಿ ಮೊಸರನ್ನು ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀರು ಹಾಕಿಲ್ಲ ಅಂದರೆ ಅದು ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ. ಹಾಗಾಗಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಲು ಮೊಸರು ಇವೆರಡನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಅದಾದ ನಂತರ ನಾನಿಲ್ಲಿ ಗ್ರೀನ್ ಕಲರ್ ದ್ರಾಕ್ಷಿನ, ಒಂದು ದ್ರಾಕ್ಷಿಲಿ 4 ಭಾಗ ಮಾಡಿ ಇಟ್ಕೊಂಡಿದ್ದೆ. ಒಂದು 10-15 ದ್ರಾಕ್ಷಿನ ಹಾಕ್ತಾ ಇದ್ದೀನಿ. ಅದಾದ ನಂತರ ನಾನಿಲ್ಲಿ ಒಂದು ಅರ್ಧ ಸೇಬನ್ನು ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಸಹ ಹಾಕ್ತಾ ಇದ್ದೀನಿ. ಅದಾದ ನಂತರ ನಾನಿಲ್ಲಿ ಒಂದು ಪಚ್ಚಬಾಳೆಹಣ್ಣನ್ನು ಹಾಕ್ತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿ ಒಂದು ಅರ್ಧ ಕಪ್ಪಷ್ಟು ದಾಳಿಂಬೆ ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು, ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನು ಫಸ್ಟೇ ನೀರು ಹಾಕಿದ್ದೆ. ಇವಾಗ ಇದಕ್ಕೆ ನೀರು ಹಾಕ್ತಾ ಇಲ್ಲ, ಹಾಗೆಯೇ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಕೆಲವು ಮಕ್ಕಳಿಗೆ ಫ್ರೂಟ್ ಅಂದರೆ ಇಷ್ಟ ಆಗೋದಿಲ್ಲ. ಕೆಲವ್ರಿಗೆ ದಾಳಿಂಬೆ ಇಷ್ಟ ಆಗುತ್ತೆ, ಇನ್ನು ಕೆಲವ್ರಿಗೆ ಸೇಬು, ಬಾಳೆಹಣ್ಣು, ದ್ರಾಕ್ಷಿ ಈ ಥರ ಇಷ್ಟ ಆಗುತ್ತೆ. ಎಲ್ಲ ಮಕ್ಕಳಿಗೂ ಎಲ್ಲ ತರಹದ ಹಣ್ಣುಗಳು ಇಷ್ಟ ಆಗೋದಿಲ್ಲ. ನನ್ನ ಮಕ್ಕಳಿಗೆ ಯಾವ ತರಹದ ಹಣ್ಣುಗಳು ಇಷ್ಟ ಅಂದರೆ ಸೇಬು ಮತ್ತು ದಾಳಿಂಬೆ ಇವೆರಡೇ ಹಣ್ಣುಗಳನ್ನು ಇಷ್ಟಪಡೋದು. ಹಾಗಾಗಿ ನಾನು ಎಲ್ಲ ಥರದ ಹಣ್ಣುಗಳನ್ನು ಹಾಕಿ ವಾರದಲ್ಲಿ 1 ದಿನ ಈ ರೀತಿ ಫ್ರೂಟ್ ರೈಸ್ ಅಂತ ಮಾಡಿಕೊಡ್ತೀನಿ. ಅವರಿಗೆ ಗೊತ್ತಾಗೋದಿಲ್ಲ ಇದರಲ್ಲಿ ಯಾವ ಥರದ ಹಣ್ಣುಗಳು ಇದೆ ಅಂತ. ಆದರೆ ನಾನು ಫ್ರೂಟ್ ರೈಸ್ ಅಂತ ಹೇಳಿ ಇದನ್ನು ತಿನ್ನಿಸ್ಬಿಡ್ತೀನಿ. ಅವರು ಬೇಡ ಅಂತ ಹೇಳೋದಿಲ್ಲ, ಖುಷಿಯಿಂದ ಹೊಟ್ಟೆ ತುಂಬ ತಿಂತಾರೆ. ಇವಾಗ ಫ್ರೂಟ್ ರೈಸ್ ಯಾವ ರೀತಿ ರೆಡಿಯಾಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಸೂಪರಾಗಿ ರೆಡಿಯಾಗಿದೆ. ಉಪ್ಪು ಹುಳಿ ಖಾರ ಎಲ್ಲ ಸೂಪರಾಗಿದೆ. ತಿನ್ನೋದಕ್ಕಂತೂ ಅಮೃತ ತಿಂದಷ್ಟೇ ರುಚಿಯಾಗಿರುತ್ತೆ. ಇವಾಗ ಇದನ್ನು ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ ಹೇಗಿದೆ ಅಂತ. ಇದರ ರುಚಿ ಹೇಗಿದೆ ಅಂತ ಹೇಳೋದೇ ಬೇಡ, ಅಮೃತ ತಿಂದಷ್ಟೇ ರುಚಿಯಾಗಿದೆ. ನೀವು ನಿಮ್ಮ ಮನೆಯಲ್ಲಿ ಈ ರೀತಿ ಫ್ರೂಟ್ ರೈಸ್ನ ಒಂದ್ಸರಿ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ಖುಷಿಯಿಂದ ತಿಂದು ಖಾಲಿ ಮಾಡಿಬಿಡ್ತಾರೆ. ಅಷ್ಟು ರುಚಿಯಾಗಿದೆ ಫ್ರೂಟ್ ರೈಸು. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಈ ಫ್ರೂಟ್ ರೈಸ್ನ ಯಾವ ರೀತಿ ಮಾಡಿದ್ದೀನಿ ಅಂತ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಸಿಂಪಲ್ಲಾಗಿ ಮಾಡಿರುವಂಥ ಈ ಫ್ರೂಟ್ ರೈಸ್ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.